ನೋವು ಎಲ್ರಿಗೂ ಬರುತ್ತೆ, ಆದರೆ ಎಲ್ಲರನ್ನ ಬುದ್ಧಿವಂತರನ್ನಾಗಿ ಮಾಡುತ್ತಾ? ನೋವು ಮನುಷ್ಯನಿಗೆ ಪಾಠ ಕಲಿಸುತ್ತೆ ಅಂತ ಹೇಳ್ತಾರೆ, ಆದರೆ ಅದು ನಿಜವಾಗಿದ್ರೆ ಈ ಜಗತ್ತಿನಲ್ಲಿ ನೋವು ಅನುಭವಿಸಿದ ಪ್ರತಿಯೊಬ್ಬರು ತುಂಬ ಬುದ್ಧಿವಂತರಾಗಿರ್ಬೇಕಿತ್ತು ಅಲ್ವಾ? ಆದರೆ ಹಾಗಿಲ್ಲ. ಯಾಕಂದರೆ ನೋವು ಟೀಚರ್ ಆಗೋದು ನಾವು ಅದನ್ನು ಟೀಚರ್ ಆಗೋಕೆ ಬಿಟ್ಟಾಗ ಮಾತ್ರ. ಎಲ್ಲರ ಲೈಫಲ್ಲೂ ಒಂದಲ್ಲ ಒಂದು ಘಟನೆಗಳು ನಡೆದೇ ಇರುತ್ತೆ. ನಾವು ತುಂಬ ನಂಬಿದ ವ್ಯಕ್ತಿನೇ ನಮ್ಮನ್ನು ನೋಯಿಸಬಹುದು, ತುಂಬ ಪ್ರೀತಿಸಿದ ಸಂಬಂಧವೇ ಮುರಿದು ಹೋಗಬಹುದು, ವರ್ಷಗಳಿಂದ ಕಟ್ಕೊಂಡು ಬಂದಂತಹ ಕನಸುಗಳು ಒಂದೇ ಕ್ಷಣದಲ್ಲಿ ಕುಸಿದು ಹೋಗಬಹುದು. ಆದರೆ ಆ ಕ್ಷಣದಲ್ಲಿ ನಮಗೆ ಬೇಕಾಗಿರೋದು ಒಂದೇ, ಸಾಕಪ್ಪ ಈ ನೋವು, ಇದರಿಂದ ಹೇಗಾದರೂ ಆಚೆ ಬಂದರೆ ಸಾಕು. ಅದಕ್ಕಾಗೇ ಕೆಲವರು ತಮ್ಮನ್ನ ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ, ಕೆಲವರು ಫೋನಲ್ಲಿ, ಕೆಲವರು ಹೊಸ ಸಂಬಂಧಗಳಲ್ಲಿ, ಇನ್ನೂ ಕೆಲವರು ಹೊರಗೆ ನಗುತ್ತಾ ಒಳಗೆ ನಡೀತಿರೋದನ್ನೇ ಗಮನಿಸದೆ ಬದುಕ್ಬಿಡ್ತಾರೆ. ಯಾಕಂದರೆ ನೋವಿನ ಜೊತೆ ಸುಮ್ಮನೆ ಕೂತ್ಕೊಳ್ಳೋದು ಸುಲಭ ಅಲ್ಲ. ಆದರೆ ಒಂದು ಪ್ರಶ್ನೆ, ಪ್ರತಿ ಬಾರಿ ನೋವಿನಿಂದ ಓಡೋಗ್ತಾನೆ ಇದ್ದರೆ ಅದು ನಮಗೆ ಹೇಳೋಕೆ ಬಂದಿದ್ದ ಮಾತು ನಮಗೆ ಕೇಳಿಸೋದು ಯಾವಾಗ? ನೋವನ್ನು ಅನುಭವಿಸೋದಕ್ಕೂ ನೋವಿಗೆ ಆಹಾರ ಹಾಕುವುದಕ್ಕೂ ವ್ಯತ್ಯಾಸ ಇದೆ. ನನಗೆ ನೋವಾಗಿದೆ, ಇದು ಒಂದು ಭಾವನೆ. ಆದರೆ ನನ್ನ ಲೈಫ್ ಹೀಗೇನೆ, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ನನಗೆ ಯಾವತ್ತೂ ಒಳ್ಳೆಯದಾಗಲ್ಲ, ಅವತ್ತು ಹಾಗೆ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಹೀಗೆ ಮಾಡಬಾರ್ದಿತ್ತು ಅಂತ ಅದೇ ಘಟನೆಯ ಸುತ್ತ 100 ಕಥೆಗಳನ್ನು ಕಟ್ಕೋತಾ ಹೋದಾಗ ನಾವು ನೋವನ್ನು ಕೇವಲ ಅನುಭವಿಸ್ತಾ ಇರೋದಿಲ್ಲ, ಅದನ್ನು ಮತ್ತೆ ಮತ್ತೆ ಜೀವಂತವಾಗಿಟ್ಟಿರ್ತೇವೆ. ಕೆಲವೊಮ್ಮೆ ಘಟನೆಗಳು ಮುಗಿದು ವರ್ಷಗಳೇ ಕಳೆದೋಗಿರುತ್ತೆ, ಆದರೆ ನಮ್ಮ ಮನಸ್ಸಿನೊಳಗೆ ಅದು ಇನ್ನೂ ನಡೆಯುತ್ತಲೇ ಇರುತ್ತೆ. ಹಾಗಾದರೆ ನೋವಿನ ಜೊತೆ ಕೂತ್ಕೊಳ್ಳೋದು ಅಂದರೆ ಏನು? ಕತ್ಲಲ್ಲಿ ಒಬ್ಬರೇ ಕುಳಿತು ಅಳ್ತಾ ಇರಬೇಕಾ? ಇಲ್ಲ, ಇದರ ಅರ್ಥ ಒಂದು ಕ್ಷಣ ನಮ್ಮಿಂದ ನಾವು ಓಡೋದನ್ನು ನಿಲ್ಲಿಸೋದು. ಹೌದು, ಇದು ನನ್ನನ್ನು ನೋಯಿಸಿದೆ ಅಂತ ಒಪ್ಕೊಳ್ಳೋದು. ನಾನು ಯಾಕೆ ಇಷ್ಟು ನೋವು ಅನುಭವಿಸ್ತಿದ್ದೀನಿ? ನಾನು ಕಳ್ಕೊಂಡಿದ್ದು ಏನು? ಭರವಸೆನ, ನಿರೀಕ್ಷೆನ, ಅಥವಾ ಈ ಘಟನೆ ನನ್ನೊಳಗೆ ಯಾವ ರೀತಿಯ ಭಯವನ್ನು ಹುಟ್ಟುಹಾಕಿದೆ? ಇದು ನನಗೆ ಏನು ಕಲಿಸ್ತಿದೆ ಅಂತ ನಿಧಾನವಾಗಿ ನಮ್ಮನ್ನೇ ಕೇಳ್ಕೊಳ್ಳೋದು. ಕೆಲವು ಉತ್ತರಗಳು ತಕ್ಷಣ ಸಿಗೋದಿಲ್ಲ, ಪರವಾಗಿಲ್ಲ. ಎಲ್ಲ ನೋವಿಗೂ ತಕ್ಷಣ ಎಕ್ಸ್ಪ್ಲನೇಷನ್ ಬೇಕಿಲ್ಲ. ಕೆಲವೊಮ್ಮೆ ಅದನ್ನು ಸ್ವಲ್ಪ ಹೊತ್ತು ತೀರ್ಪಿಲ್ಲದೆ ಅನುಭವಿಸಿದ್ರೆ ಸಾಕು. ಮತ್ತೊಂದು ವಿಚಿತ್ರ ಸತ್ಯ ಅಂದರೆ, ನಾವು ಸಂತೋಷದಲ್ಲಿದ್ದಾಗ ನಮ್ಮ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳೋದಿಲ್ಲ, ಆದರೆ ನೋವಿನ ಸಮಯದಲ್ಲಿ ಯಾರು ನಮ್ಮವರು ಅಂತ ಗೊತ್ತಾಗುತ್ತೆ, ಯಾವ ಸಂಬಂಧವನ್ನು ಹಿಡಿದಿಟ್ಕೊಳ್ಬಾರ್ದು ಅಂತ ಗೊತ್ತಾಗುತ್ತೆ, ನಮ್ಮ ಬೌಂಡ್ರೀಸ್ ಎಲ್ಲಿರಬೇಕು ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ನಾವು ನಮ್ಮನ್ನೇ ಎಷ್ಟು ಬಿಟ್ಟು ಬದುಕ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಕೆಲವೊಂದು ನೋವುಗಳು ನಮ್ಮ ಜೀವನವನ್ನು ಹಾಳು ಮಾಡೋಕೆ ಬಂದಿರೋದಿಲ್ಲ, ನಮ್ಮ ಕಣ್ ತೆರೆಸೋಕೆ ಬಂದಿರುತ್ತೆ. ಆದರೆ ಫ್ರೆಂಡ್, ಇಲ್ಲಿ ಇನ್ನೊಂದು ಮುಖ್ಯವಾದ ಮಾತಿದೆ. ನೋವನ್ನೇ ಗ್ಲೋರಿಫೈ ಮಾಡಬೇಕಾಗಿಲ್ಲ. ಪ್ರತಿ ನೋವಿನಲ್ಲೂ ದೊಡ್ಡ ಲೆಸನ್ ಹುಡುಕಬೇಕು ಅಂತನೂ ಇಲ್ಲ. ಕೆಲವೊಮ್ಮೆ ನೋವು ನೋವೇ, ಅದಕ್ಕೆ ಸಮಯ ಬೇಕು, ವಿಶ್ರಾಂತಿ ಬೇಕು, ಕೆಲವೊಮ್ಮೆ ಮತ್ತೊಬ್ಬರ ಸಹಾಯನೂ ಬೇಕು. ಆದರೆ ಒಂದೇ ಒಂದು ಕೆಲಸ ಮಾತ್ರ ಮಾಡಬೇಡಿ, ನಿಮ್ಮ ನೋವನ್ನು ನಿಮ್ಮ ಐಡೆಂಟಿಟಿ ಮಾಡ್ಕೊಳ್ಳೋದು. ನಿಮಗೆ ಒಂದು ಕೆಟ್ಟ ಅನುಭವ ಆಯಿತು, ಆದರೆ ನೀವೇ ಆ ಕೆಟ್ಟ ಅನುಭವ ಅಲ್ಲ. ಒಂದು ಕನಸು ಮುರಿಬಹುದು, ಅದರಿಂದ ನಮ್ಮ ಜೀವನನೇ ಮುಗಿಯಲ್ಲ. ಪ್ರತಿಯೊಂದು ಅಸಹನೀಯ ಭಾವನೆಗೂ ಒಂದು ಅವಧಿ ಇದೆ. ಆ ಕ್ಷಣದಲ್ಲಿ ಅದು ಶಾಶ್ವತ ಅನಿಸಬಹುದು, ಆದರೆ ಅದು ಹಾಗಿರೋದಿಲ್ಲ. ಒಂದು ಕಾಲದಲ್ಲಿ ನಮ್ಮನ್ನು ರಾತ್ರಿ ಪೂರ್ತಿ ಅಳಿಸಿದ ವಿಷಯಗಳನ್ನೇ ವರ್ಷಗಳ ನಂತರ ನೆನಪಿಸ್ಕೊಂಡು, ಹಬ್ಬ ಇದನ್ನು ನಾನು ದಾಟಿ ಬಂದನಲ್ಲ ಅಂತ ನಮಗೆ ಹೇಳ್ಕೊಳ್ತೀವಿ. ಬಹುಶಃ ನೋವಿನ ದೊಡ್ಡ ಪಾಠ ಇದೇ ಇರಬಹುದು. ಅದು ನಮ್ಮನ್ನು ಮುರಿಯೋಕೆ ಬಂದಿತ್ತೋ ಗೊತ್ತಿಲ್ಲ, ಆದರೆ ಅದನ್ನು ಓಡದೆ ಎದುರಿಸಿದಾಗ ನಮ್ಮೊಳಗೆ ನಮಗೆ ಗೊತ್ತಿರದ ಶಕ್ತಿಯನ್ನು ತೋರಿಸ್ಬಿಟ್ಟು ಹೋಗುತ್ತೆ.
ಹಾಗಾಗಿ ಮುಂದಿನ ಬಾರಿ ಮನಸ್ಸಿಗೆ ನೋವಾದಾಗ ತಕ್ಷಣ ಅದರಿಂದ ಓಡಿ ಹೋಗೋ ಮೊದಲು ಒಮ್ಮೆ ಅದರ ಪಕ್ಕದಲ್ಲಿ ಕುಳಿತು ನೋಡಿ. ಅದನ್ನು ಹೆಚ್ಚಿಸುವ ಕಥೆಗಳನ್ನು ಕಟ್ಟಬೇಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ನೀನು ನನ್ನ ಜೀವನಕ್ಕೆ ಯಾಕೆ ಬಂದೆ, ನನಗೆ ಏನು ತೋರ್ಸೋಕೆ ಬಂದೆ? ಬಹುಶಃ ಉತ್ತರ ತಕ್ಷಣ ಸಿಗದೇ ಇರಬಹುದು, ಆದರೆ ಒಂದಿನ ಹಿಂದೆ ತಿರುಗಿ ನೋಡಿದಾಗ ಅರ್ಥ ಆಗತ್ತೆ, ನಮ್ಮ ಜೀವನದ ಕೆಲವು ದೊಡ್ಡ ಪಾಠಗಳು ಪುಸ್ತಕಗಳಿಂದ ಬಂದಿರಲಿಲ್ಲ. ನಾವು ಮೌನವಾಗಿ ದಾಟಿ ಬಂದ ಕೆಲವು ನೋವುಗಳಿಂದ ಬಂದಿದ್ವು. ಪ್ರತಿ ಗುಣವಾಗುವಿಕೆಯ ಹಿಂದೆನೂ ಯಾರಿಗೂ ಕಾಣದ ನೋವಿರುತ್ತೆ. ಇಂದು ನೀವು ಗುಣವಾಗಿದ್ದರೆ ಅದರ ಹಿಂದೆ ನಿಮ್ಮ ಧೈರ್ಯಕ್ಕೂ ಧನ್ಯವಾದ ಹೇಳಿ. ಆಳವಾಗಿ ಯೋಚಿಸಿ, ಹಗುರವಾಗಿ ಬದುಕಿ, ಒಟ್ಟಿಗೆ ಇನ್ನಷ್ಟು ಒಳ್ಳೆಯ ಚಿಂತನೆಗಳನ್ನು ಹರಡೋಣ.